ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಈಗ ಹಿಂದಿನ ತರಗತಿಯಲ್ಲಿ ಮನೋವಿಜ್ಞಾನ ಕುರಿತಾಗಿ ಕೆಲವೊಂದಿಷ್ಟು ವಿಶೇಷ ಅಂಶಗಳನ್ನು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಅದೇ ರೀತಿಯಾಗಿ ಈಗ ಮುಂದುವರಿದ ಭಾಗವಾಗಿ ಆ ಮನೋವಿಜ್ಞಾನದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಿಶೇಷವಾಗಿ ಒಂದಿಷ್ಟು ಸಿದ್ಧಾಂತಗಳು ಮತ್ತು ಪ್ರತಿಪಾದನೆಗಳ ಕುರಿತಾಗಿ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಅದೇ ರೀತಿಯಾಗಿ ಇವತ್ತಿನ ದಿನ ಆ ಒಂದು ಮುಂದುವರಿದ ಭಾಗವಾಗಿ ಮತ್ತಷ್ಟು ಕೆಲವೊಂದಿಷ್ಟು ಮನೋವಿಜ್ಞಾನಿಗಳು ಮತ್ತು ಸಿದ್ಧಾಂತಗಳ ಕುರಿತಾಗಿ ಇಲ್ಲಿ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದೇ ರೀತಿಯಾಗಿ ಇಂದಿನ ಒಂದು ತರಗತಿಯಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಮೊದಲನೇದಾಗಿ ಸ್ನೇಹಿತರೆ ನೋಡಿಕೊಂಡಾಗ ಅರ್ಥಪೂರ್ಣ ಸ್ವೀಕೃತಿ ಕಲಿಕೆ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದರೆ ಅಸುಬೆಲ್ಲ ಅವರು. ಸ್ನೇಹಿತರೆ, ನಾನಿಲ್ಲಿ ಒಂದು ಅಂಶದ ಕೆಲವೊಂದಿಷ್ಟು ಮಾತ್ರ ಮಾಹಿತಿಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಬಹಳಷ್ಟು ಸಾರಿ ಏನಪ್ಪ ಅಂದರೆ TET ಆಗಿರ್ಬೋದು, ಆಮೇಲೆ GPSR ಆಗಿರ್ಬೋದು ಪ್ರಶ್ನೆ ಬಂದಿರುವಂಥದ್ದು. ಆ ಒಂದು ಮುಖ್ಯ ಅಂಶಗಳನ್ನು ತೆಗೆದುಕೊಂಡು ಮಾತ್ರ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಇನ್ನು ಎರಡನೇ ಅಂಶ ನೋಡಿಕೊಂಡ ಸ್ನೇಹಿತರೆ, ಜ್ಞಾನಾತ್ಮಕ ಕಲಿಕೆ ಈ ಒಂದು ವಿಧಾನದ ಒಂದು ಪ್ರತಿಪಾದಕರು ಯಾರಂತಂದರೆ ಜೀನ್ ಪಿಯಾಜೆ ಅವರು. ಇದ್ರ ಕುರಿತಾಗಿ ಬಹಳಷ್ಟು ಸಾರಿ ಪ್ರಶ್ನೆ ಬಂದಿರುವಂಥದ್ದು. ಇನ್ನು ಮೂರನೇ ಅಂಶ ನೋಡಿಕೊಂಡಾಗ ಅನ್ವೇಷಣಾ ಕಲಿಕೆ ಪ್ರತಿಪಾದಕರು ಯಾರಂತಂದರೆ ಬ್ರೂನರ್ ಅವರು. ಇದನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ. ಅನ್ವೇಷಣಾ ಕಲಿಕೆ ಪ್ರತಿಪಾದಕರು ಅಂತಂದರೆ ಬ್ರೂನರ್ ಅವರು. ಇನ್ನು ನಾಲ್ಕನೇ ಅಂಶ ನೋಡಿಕೊಂಡಾಗ ಪ್ರಭುತ್ವ ಕಲಿಕೆ ಪ್ರತಿಪಾದಕರು ಅಂತಂದರೆ ಬೆಂಜಮಿನ್ ಬ್ಲೂಮ್ರವರು. ಇನ್ನು ಐದನೇದಾಗಿ ನೋಡಿಕೊಂಡಾಗ ಸಾಮಾಜಿಕ ಕಲಿಕಾ ಸಿದ್ಧಾಂತ ಈ ಒಂದು ಸಿದ್ಧಾಂತದ ಒಂದು ಪ್ರತಿಪಾದಕರ ಅಂತಂದರೆ ಬಂಡೂರ ಅವರು. ಈ ಒಂದು ಕುರಿತಾಗಿ ಸಹ ಹಲವಾರು ಪ್ರಶ್ನೆ ಬಂದಿರುವಂಥದ್ದು. ಇನ್ನು ಆರನೇ ಅಂಶ ನೋಡಿಕೊಂಡಾಗ ಮಾನವತಾ ಸಿದ್ಧಾಂತದ ಪ್ರತಿಪಾದಕರು ಅಂತಂದರೆ ಅಬ್ರಾಹಂ ಮಾಸ್ಲೋ ಅವರು. ಮಾನವತಾವಾದ ಸಿದ್ಧಾಂತದ ಪ್ರತಿಪಾದಕರಂದರೆ ಅಬ್ರಾಹಂ ಮಾಸ್ಲೋ ಅವರು. ಇನ್ನು ಏಳನೇ ಅಂಶ ನೋಡಿಕೊಂಡಾಗ ಶಾಸ್ತ್ರೀಯ ಅನುಬಂಧವಾದ ಈ ಒಂದು ಸಿದ್ಧಾಂತ ಪ್ರತಿಪಾದಕರು ಅಂತಂದರೆ ಪಾವ್ಲೋವ್ ಅವರು. ಈ ಬಹಳಷ್ಟು ಸಾರಿ ಪ್ರಶ್ನೆ ಬಂದಿರುವಂಥದ್ದು. ಯಾವುದಂದರೆ ಶಾಸ್ತ್ರೀಯ ಅನುಬಂಧವಾದ ಸಿದ್ಧಾಂತ ಪ್ರತಿಪಾದಕರು ಅಂತಂದರೆ ಪಾವ್ಲೋವ್ ಅವರು. ಇನ್ನು ಕ್ರಿಯಾಜನ್ಯ ಸಿದ್ಧಾಂತದ ಒಂದು ಅನುಬಂಧವಾದ ಪ್ರತಿಪಾದಕರು ಅಂತಂದರೆ BF ಸ್ಕಿನ್ನರ್ ಅವರು. ಇನ್ನು ಒಂಬತ್ತನೇ ಅಂಶ ನೋಡಿಕೊಂಡಾಗ ಏಕಾಂಶವಾದ ಸಿದ್ಧಾಂತದ ಒಂದು ಪ್ರತಿಪಾದಕರು ಅಂತಂದರೆ ಆಲ್ಫ್ರೆಡ್ ಬೀನೆ ಅವರು. ಸ್ನೇಹಿತರೆ, ಇಲ್ಲಿ ಹೇಳ್ತಾ ಇದ್ದಾನಲ್ಲ, ಇಲ್ಲಿ ಬುದ್ಧಿಶಕ್ತಿ ಸಂಬಂಧಪಟ್ಟ ಹಾಗೆ ಹಲವಾರು ವಿಜ್ಞಾನಿಗಳು ಮನೋವಿಜ್ಞಾನಿಗಳು ಏನು ಮಾಡಿದೆ ಅಂದರೆ ಕೆಲವೊಂದಿಷ್ಟಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ, ಯಾವ ರೀತಿ ಪ್ರಕಾರವಾಗಿದೆ ಅಂತಂದು. ಅದೇ ರೀತಿ ಇಲ್ಲಿ ಒಂಬತ್ತನೇ ಅಂಶ ನೋಡಿಕೊಂಡಾಗ ಬುದ್ಧಿಶಕ್ತಿಯಲ್ಲಿ ಏನು ಮಾಡಿದ್ದಾರೆ ಅವರು ಏಕಾಂಶವಾದ ಅಂದರೆ ಇರ್ತಕ್ಕಂಥ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಅಂತಂದರೆ ಆಲ್ಫ್ರೆಡ್ ಬೀನೆ ಅವರು. ಇನ್ನು ಕೆಳಗಡೆ ಹತ್ತನೇ ಅಂಶ ನೋಡಿಕೊಂಡಾಗ ದ್ವಿಕಾರ ಸಿದ್ಧಾಂತ ಅಂತ ಯಾರು ಪ್ರತಿಪಾದನೆ ಮಾಡಿದ್ದಾರೆ ಅಂದರೆ ಚಾರ್ಲ್ಸ್ ಸ್ಪಿಯರ್ಮನ್ ಅವರು. ಇನ್ನು 11ನೇ ಅಂಶ ನೋಡಿಕೊಂಡಾಗ ಮೂರು ಆಯಾಮದ ಸಿದ್ಧಾಂತದ ಪ್ರತಿಪಾದಕರು ಯಾರಂತಂದರೆ JP ಗಿಲ್ಫರ್ಡ್ ಅವರು. ಇನ್ನು ತ್ರಿಮುಖ ಸಿದ್ಧಾಂತದ ಒಂದು ಪ್ರತಿಪಾದಕರು ಅಂತಂದರೆ ರಾಬರ್ಟ್ ಸ್ಟರ್ನ್ಬರ್ಗ್ ಅವರು. ಇನ್ನು ಬಹುಕಾರಕ ಸಿದ್ಧಾಂತದ ಒಂದು ಪ್ರತಿಪಾದಕರು ಅಂತಂದರೆ ಥಾರ್ನ್ ಡೈಕ್ ಅವರು. ಇನ್ನು 14ನೇ ಅಂಶ ನೋಡಿಕೊಂಡಾಗ ನಾವು ಸಮೂಹಕಾರಕ ಸಿದ್ಧಾಂತದ ಒಂದು ಪ್ರತಿಪಾದಕರು ಯಾರಂತಂದರೆ ಥರ್ಸ್ಟನರ್ ಅವರು. ಇನ್ನು 15ನೇ ಅಂಶ ನೋಡಿಕೊಂಡಾಗ ಬಹುಬುದ್ಧಿಶಕ್ತಿ ಸಿದ್ಧಾಂತದ ಒಂದು ಪ್ರತಿಪಾದಕರಂತಂದರೆ ಗಾರ್ಡ್ನರ್ ಅವರು. ಇನ್ನು 16ನೇ ಅಂಶ ಸಂವೇಗಾತ್ಮಕ ಬುದ್ಧಿಶಕ್ತಿ ಈ ಒಂದು ವಿಧಾನವನ್ನು ಪ್ರತಿಪಾದಿಸಿದವರು ಯಾರಂತಂದರೆ ಜಾನ್ ಮೇಯರ್ ಪೀಟರ್ ಸಾಲವೈ ಅವರು. ಇನ್ನು ಸ್ನೇಹಿತರೆ 17ನೇ ಅಂಶ ನೋಡಿಕೊಂಡಾಗ ಪ್ರಾಯೋಗಿಕ ವಿಧಾನದ ಒಂದು ಪ್ರತಿಪಾದಕರಂತಂದರೆ ವಿಲ್ಹೆಲ್ಮ್ ವುಂಟ್. ಈ ಒಂದು ವಿಷಯದ ಕುರಿತಾಗಿ ಸಹ ಹಲವಾರು ಬಾರಿ ಪ್ರಶ್ನೆ ಬಂದಿರುವಂಥದ್ದು. ಯಾವುದಂದರೆ ಪ್ರಾಯೋಗಿಕ ವಿಧಾನದ ಕುರಿತಾಗಿ ಹಲವಾರು ಬಾರಿ ಪ್ರಶ್ನೆ ಕೇಳಿರುವಂಥದ್ದು. ಇನ್ನು 18ನೇ ಅಂಶ ನೋಡಿಕೊಂಡಾಗ ನಾವು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪ್ರತಿಪಾದನೆ ಮಾಡಿದವರು ಅಂತಂದರೆ ಆಲ್ಫ್ರೆಡ್ ಬೀನೆ ಅವರು. ಇನ್ನು 19ನೇ ಅಂಶ ಬುದ್ಧಿಶಕ್ತಿ ಸೂಚ್ಯಾಂಕ ಈ ಒಂದು ಅಂಶದ ಪರಿಕಲ್ಪನೆಯನ್ನು ನಮಗೆ ಮೊದಲು ತಿಳಿಸೋರು ಅಂತಂದರೆ ವಿಲಿಯಂ ಸ್ಟರ್ನ್ ಅವರು. ಇನ್ನು ಕೊನೆಯ ಅಂಶ ನೋಡಿಕೊಂಡಾಗ ಈ ಸಹ ಭಾಳಷ್ಟು ಸಾರಿ ಪ್ರಶ್ನೆ ಬಂದಿರುವಂಥದ್ದು. ಬುದ್ಧಿಶಕ್ತಿ ಪರೀಕ್ಷೆಯ ಜನಕ ಯಾರು ಅಂತಂದರೆ ಆಲ್ಫ್ರೆಡ್ ಬೀನೆ ಅವರು. ಯಾರಂದರೆ ಆಲ್ಫ್ರೆಡ್ ಬೀನೆ ಅವರು. ಸ್ನೇಹಿತರೆ, ಮತ್ತೆ ಈಗ ಮುಂದಿನ ತರಗತಿಯಲ್ಲಿ ಇದೇ ರೀತಿಯಾಗಿ ಮನೋವಿಜ್ಞಾನದ ಕುರಿತಾಗಿ ಹಲವಷ್ಟು ಸಿದ್ಧಾಂತಗಳು ಮತ್ತು ಒಂದು ಪ್ರತಿಪಾದನೆ ಕುರಿತಾಗಿ ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.